ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನನ್ನ ನ್ಯೂ ಬ್ಲಾಗ್. ಇವತ್ತು ನಾನು ಎಕ್ಸರ್ಸೈಸ್ ಮಾಡೋಣ ಅಂತ ನಮ್ಮ ಫ್ರೀಡಮ್ ಪಾರ್ಕಿಗೆ ಬಂದಿದ್ದೆ. ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಇವತ್ತು ಮಾಮೂಲಿ ಬ್ಲಾಗ್ ಇರುತ್ತೆ. ಇವತ್ತು ಏನೇನಾಗುತ್ತೆ ಅಂತ ತೋರಿಸ್ತೀನಿ ಅಷ್ಟೇ. 10 ಡೇಸ್ ಲೈಕ್ ನಾನು ಸ್ವಲ್ಪ ಮಾಮೂಲಿ ಇವತ್ತು ಏನಾಗುತ್ತೆ ತೋರಿಸ್ತೀನಿ ಬನ್ನಿ ಗೈಸ್. ನಾನು ಫಸ್ಟು ಅದನ್ನು ಮಾಡಿದೆ, ತಿರುಗಿಸೋದು. ಆಮೇಲೆ ಅದನ್ನು ಮಾಡಿದೆ. ಈಗ ಸೈಕ್ಲಿಂಗ್ ಮಾಡ್ತಾಯಿದ್ದೆ. ಸೈಕ್ಲಿಂಗ್ ನೋಡಿ, ಸೈಕ್ಲಿಂಗ್. ತುಂಬ ಬೇಜಾರಾಗ್ಬಿಟ್ಟಿದೆ ಲೈಫಲ್ಲಿ. ಲೈಫ್ ಆದ್ಮೇಲೆ ಆಗ್ತಾನೆ ಇರುತ್ತಲ್ವ. ಇದು ಹೆಂಗೆ ಸೌಂಡ್ ಬರ್ತೀನಿ ಬನ್ನಿ ಆಮೇಲೆ ಸಿಕ್ಕು ಗೈಸ್. ಈಗ ಇದನ್ನು ಮಾಡೋಕ್ಕೆ ಕೊಟ್ಟಿದ್ದೀನಿ, ಬನ್ನಿ ಇದನ್ನು ಮಾಡೋಣ. ಅವತ್ತು ಹೊಸ್ತಿ ಪಾರ್ಕಿಂಗ್ ವೀಡಿಯೋ ಮಾಡಿದಾಗ ಇದನ್ನು ಒಂದ್ಸರಿ ಟ್ರೈ ಮಾಡಿದೆ. ಈಗ ಫುಲ್ ಮಾಡೋಣ. ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ನಾನು ಇದನ್ನು ಮಾಡಿ ಮುಗಿಸಿ, ಅದನ್ನು ಮಾಡಿ ಮುಗಿಸಿ, ಇದನ್ನು ಮಾಡಿ ಮುಗಿಸ್ದೆ. ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮಾಡ್ತಿದ್ದೀನಲ್ವ, ವೀಡಿಯೋ ಮಾಡೋದಿಲ್ಲ, ಫೋನ್ ಸೆಟಪ್ ಮಾಡಿದ್ದೆ ಅಷ್ಟೇ. ಮಾಡೋಣ ಆಗ್ತೀವಿ ಟ್ರೈ ಮಾಡೋದು ಅಂತ ಬೇಡ ಬಿಡಿ. ಇಲ್ಲಿ ಎಕ್ಸರ್ಸೈಸ್ ಮುಗಿಸ್ಕೊಂಡು ನಾನು ಮನೆ ಹೋಗ್ತೀನಿ. ಆಮೇಲೆ ನೋಡಿ ಪಾರ್ಕ್ ಗೈಸ್. ನೀವು ನೋಡ್ಬೋದು ತುಂಬ ಬಿಸಿಲಿದೆ, ಅದಕ್ಕೆ ನಾನು ಕೂಡ ನೀರು ತಂದಿದ್ದೆ, ಗಾಡಿ ಇಟ್ಟಿದ್ದೀನಿ. ಬನ್ನಿ ಹೋಗ್ತಾರ. ನೋಡಿ ಎಷ್ಟು ಬಿಸಿಲಿದೆ. ಈಗ 9 ಗಂಟೆ, ಅದಕ್ಕೆ ಸ್ವಲ್ಪ ಜನ ಕಮ್ಮಿ ಆಗಿದೆ. ನಾನು ಗಾಡಿ ಆಯಬೂಜಲ್ಲಿ ನಿಲ್ಲಿಸಿದ್ದೀನಿ, ಬನ್ನಿ ಹೋಗುವ. ಆಯಬೂಜ ಅಲ್ಲಿ ನಿಂತಿತ್ತು ಗೈಸ್. ಈಗ ಎಲ್ಲಿ ಶಿಫ್ಟ್ ಮಾಡಿದ್ದೀನಿ, ಮರದ ಕೆಳಗೆ ತಣ್ಣಗಿರಲಿ ಅಂತ. ತಡೀರಿ, ಡಿಕ್ಕಿ ಓಪನ್ ಮಾಡೋಣ. ಗೈಸ್, ಗಾಡಿನ ಇಲ್ಲಿ ನಿಲ್ಲಿಸಿ ಈಗ ಮತ್ತೆ ಒಳಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಹೊತ್ತು ಮಾಡಿ ಅಲ್ಲಿ ಚಿಲ್ ಮಾಡಿ ಮನೆಗೆ ಹೋಗೋಣ. ಗೈಸ್, ಕುದುರೆ ನೋಡಿ ಹೆಂಗೈತೆ. ಕುದುರೆ ನೋಡಿ ಸುಮಾರು ಆಗಿತ್ತು. ನಾನು ಆದರೆ ಅದು ಹತ್ರ ಹೋದರೆ ಒತ್ತು ಕಳಿಸಿದ್ದು ಅಷ್ಟೇ. ನಾನು ಇಲ್ಲದೆ ನೋಡಿ ಅರೆ. ಈಗ ಆರಾಮಾಗಿ ಪೀಸಾಗಲ್ಲಿ ಕುತ್ಕೊಳ್ಳೋಣ ಬನ್ನಿ. ಆಯಿತು, ಎಕ್ಸರ್ಸೈಸ್ ಇಲ್ಲ, ನಾಳೆಯಿಂದ ವಾಕು ಸ್ಟಾರ್ಟ್ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ. ಎಸ್ಕೋ ನಮ್ಮ ಮಾಮನ ಮನೆ ಬಂದಿದ್ದೆ, ಅಲ್ಲಿನೋ ಸೌಂಡ್ ಆಗ್ತದೆ. ಸೈಲೆಂಟಾಗಿ ಕೇಳಿಸ್ಕೊಂಡು ನೋಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಏನು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ನಿಮಗೆ ಇನ್ನೊಂದು ಏನೋ ತೋರಿಸ್ಬೇಕಿತ್ತು. ಏನಂದರೆ ನೋಡಿ, ನಾನು ಮುಂಚೆ ವರ್ಕೌಟ್ ಎಲ್ಲ ಮಾಡ್ತಾಯಿದ್ದೆ. ಡಂಬಲ್ಸ್ ಎಲ್ಲ ಹೆಂಗಿಟ್ಟಿದ್ದೀನಿ. ಇದನ್ನು ಮುಟ್ಟಿ ಅಮ್ಮಮ್ಮ ಅಂದರೂ ಒಂದು 6-7 ತಿಂಗಳು ಆಯಿತು ಗೈಸ್. ನೋಡಿ ಹಿಂಗೆ ಬಿಟ್ಟಿದ್ದೆಲ್ಲ. ಇದ್ರದ್ದೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನಾನು, ನನ್ನ ಫ್ರೆಂಡ್ಸ್ ಇಂಟು ಅಂತಿದ್ದಾನೆ ಅವನು. ಏನು ಅಂದರೆ ಅಲ್ಲಿ ಶೆಡ್ ಇದೆ ಅವ್ರದ್ದು. ಶೆಡ್ ಇದೆಲ್ಲ, ಅಲ್ಲಿ ಇದನ್ನೆಲ್ಲ ತೊಗೊಂಡೋಗಿ ಫಿಟ್ ಮಾಡಿ ಅಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ವಿ. ನೋಡೋಣ ಏನಾಗುತ್ತೆ. ಅಂದ್ಕೊಂಡಿದ್ದೀವಿ ಮಾಡಬೇಕು ಅಂತ. ಆ ಥರ ತೊಗೊಂಡೋಗ್ಬೇಕು. ಶನಿವಾರ ಥರ ಕೇಳಿದ್ದೀನಿ. ತೊಗೊಂಡೋಗಿ ಎಲ್ಲ ಸೆಟಪ್ ಮಾಡಬೇಕು. ಸೆಟಪ್ ಮಾಡಿ ಡೈಲಿ ವರ್ಕೌಟ್ ಮಾಡಬೇಕು ಅಂತಿದ್ದೀವಿ. ಏನಾಗುತ್ತೆ ನೋಡೋಣ. ಅದನ್ನು ತೋರಿಸ್ತೀನಿ ನಿಮಗೆ. ಅಲ್ಲೋಗಿ ಫಿಟ್ ಮಾಡೋದು ಎಲ್ಲ ಇರುತ್ತೆ ಶನಿವಾರ, ಅದನ್ನು ತೋರಿಸ್ತೀನಿ. ಇವತ್ತು ಇಷ್ಟೇ ಆಗಿತ್ತು, ಬನ್ನಿ. ನಮ್ಮ ಮಾವನ ಮನೆಯಿಂದ ಬಂದು ನಮ್ಮ ಮನೆ ಹತ್ರ ಫಿಟ್ ಮಾಡಿದ್ದೀನಿ. ನಾನು ಗಾಡಿನ ಚಾರ್ಜ್ ಹಾಕಿದ್ದೀನಿ. ನೋಡ್ಬೋದು ಮಳೆ ಬರುತ್ತೆ ಅಂತ. ಗಾಳಿ ಬಿಲ್ ನೋಡಿ, ಗಾಳಿ ಬೀಸ್ತಿದ್ದಿಲ್ಲ, ಮಳೆ ಬರುತ್ತೆ ಅಂತ ನಾನು ಮುಚ್ಚಿ ಚಾರ್ಜ್ ಹಾಕ್ಬಿಡ್ತೀನಿ. ಫುಲ್ ಕವರ್ ಮಾಡಿ ಚಾರ್ಜ್ ಹಾಕಿದ್ದೀನಿ. ಫುಲ್ ಕವರ್ ಮಾಡಿ ಹಾಕಿದ್ರೆ ಮಳೆ ಬರೋ ಪಟ್ರಂಗೆ ಅದನ್ನು ತಗೊಂಡ್ರೆ ಮುಗಿದು ಹೋಗುತ್ತಲ್ಲ ಆ ಥರ. ಅದಕ್ಕೆ ಕವರ್ ಮಾಡಿಬಿಡ್ತೀನಿ ನಾನು. ಸುಮಾರು ಸಾಂಗ್ನಲ್ಲಿ ಇವತ್ತು ಪಾರ್ಟಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದೆ. ಆಮೇಲೆ ಸ್ವಲ್ಪ ನಮ್ಮ ಮಾವನ ಮನೆಗೂ ಕರ್ಕೊಂಡು ಕುತ್ಕೊಂಡು ಸ್ವಲ್ಪ ಏನೋ ಇತ್ತು, ಅದನ್ನು ಯೋಚನೆ ಮಾಡ್ತಾಯಿದ್ದೆ.
ಏನು ಮಾಡೋದು ಏನೋ ಅಂತೆಲ್ಲ ಇರುತ್ತಲ್ಲ ಆ ಥರ ಯೋಚನೆ ಮಾಡ್ತಿದ್ದೆ. ಮತ್ತು ಮನೆಗೆ ಬಂದು ಗಾಡಿ ಚಾರ್ಜ್ ಹಾಕಿದ್ದೀನಿ. ಮತ್ತು ಬೆಳಗ್ಗೆ ಗ್ಯಾಸ್ ತುಂಬ್ಸೋಕ್ಕೆ ಹೋಗಿದ್ದೆ, ಅದನ್ನು ತೋರ್ಸೋಕ್ಕಾಗಿಲ್ಲ. ಬೆಳಗ್ಗೆ ಗ್ಯಾಸ್ ತುಂಬ್ಸೋಕ್ಕೆ ಹೋಗಿದ್ದೆ. ಮತ್ತೇನು ಮಾಡಿಲ್ಲ ಇವತ್ತು. ಹಿಂಗೆ ಮನೆ ಇರ್ತೀನಲ್ವಾ, ಅದು ಇದು ಮಾಡ್ತಾ ಇರ್ತೀನಿ. ಅದೇ ಹೇಳ್ದಂಗೆ ನಾನು ಹೇಳ್ದಂಗೆ ಇದು ಜಿಮ್ಮಿಂದೊಂದು ಅಲ್ಲಿ ಶೆಡ್ ಇದೆ ಅವ್ರದ್ದು. ಶೆಡ್ಡಲ್ಲಿ ಒಂದು ಪ್ಲೇಸ್ ತಗೊಂಡು ನಾವು ಹಿಂಗಿದೆ ಶೆಡ್ಡು. ಹಿಂಗೊಂದು ಹಿಂಗೆ ಕ್ರಾಸಲ್ಲಿದೆ. ಆ ಕ್ರಾಸಲ್ಲಿ ಆ ಕಡೆ ಇದೆ, ಈ ಕಡೆ ಅಂತ ನೋಡಿ ಸ್ವಲ್ಪ ಜಾಗ ತೊಗೊಂಡು ಅಲ್ಲೆಲ್ಲ ಸೆಟಪ್ ಮಾಡಿ ಡೈಲಿ ವರ್ಕೌಟ್ ಮಾಡಬೇಕು ಅಂತಿದ್ದೀವಿ. ಏನು ಮಾಡೋದು ಅಂತ ನೋಡೋಣ. ಅವ್ನು ಹೇಳಿದ ಶನಿವಾರ ತೊಗೊಂಬ ಅಂತ. ನಾನು ತೊಗೊಂಡೋಗಿ ಸೆಟಪ್ ಎಲ್ಲ ಮಾಡೋದಕ್ಕೆ ತೋರಿಸ್ತೀನಿ. ನಾನು ನಿಮಗೆ ಹೆಂಗೆ ಯಾವ ರೀತಿ ಸೆಟಪ್ ಮಾಡ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ ಶನಿವಾರ. ಮತ್ತೇನು, ಇದು ನಂದು 29 ಜನ ಇದ್ದರು 30 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದು ದೊಡ್ಡವ್ರು ಹೇಳ್ಬೋದು, ದೊಡ್ಡ ಕ್ರಿಯೇಟರ್ಸ್ ಹೇಳ್ಬೋದು 1000 ಗಟ್ಟಲೆ ಆದರೂ ಮಿಲಿಯನ್. ನನಗೆ ಒಬ್ಬೊಬ್ಬರು ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ 29 ಇತ್ತು 30 ಆಯಿತು ಅಂತ ತಿಳ್ಕೊಂಡು ಅಷ್ಟೇ. ಜರ್ನಿ ಸ್ಟಾರ್ಟ್ ಮಾಡಾಗಿದೆ, ಏನಾಗುತ್ತೋ ಗೊತ್ತಿಲ್ಲ. ಔಟ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ, ಮಾಡೇ ಮಾಡ್ತೀನಿ. ಸ್ವಲ್ಪ ಅವಾಗ ಬೇಜಾರಾಗ್ತಾ ಇರುತ್ತೆ, ಹಂಗೆ ಏನೇನೋ ಇಟ್ಟಾಗ್ತಾ ಇರುತ್ತೆ. ಅದೆಲ್ಲ ತಲೆ ಕೆಡಿಸ್ಕೊಂಡ್ಮೇಲೆ ವ್ಲಾಗ್ಸ್ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಬೇರೆದು ಮಾಡಬೇಕು, ಹಂಗೆ ಇದನ್ನೇ ಮಾಡ್ಕೊಂಡಿದ್ರಾಗಲ್ಲ, ದುಡ್ಡು ಮಾಡಬೇಕಲ್ವ. ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಟಾರ್ಟಿಂಗ್ ಆಗೋದ್ರಿಂದ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಕೆಲಸಕ್ಕೆ ಹೋಗ್ಬೇಕು. ಇನ್ನು ನನ್ನ ಬಗ್ಗೆ ಡೀಟೇಲಾಗಿ ಒಂದು ಸುತ್ಕೊಂಡು ಹೇಳ್ತೀನಿ, ಏನೇನು ಅಂತ ನನ್ನ ಬಗ್ಗೆ. ನಾನು ನೀನು ಏನೇನಾಗುತ್ತೆ ಇವತ್ತಿನ ದಿವಸದಲ್ಲಿ ಅಂತ ತೋರಿಸ್ತೀನಿ. ಇಸ್ಕೊ ಗೈಸ್, ನಾನು ಈಗ TVS ಮೇಲೆ ಬಂದು ಕೂತಿದ್ದೀನಿ. ವಿಷಯ ಏನು ಅಂದರೆ, ನಾನು ಮೈಕ್ ಆರ್ಡ್ರ್ ಮಾಡಿದಿರೋದು ತುಂಬ ಕಮ್ಮಿ ರೇಟ್ ಎಂದು. ಅದು ಹೆಂಗಿದೆ ಅಂತ ಗೊತ್ತಿಲ್ಲ, ಬಂದಮೇಲೆ ಗೊತ್ತಾಗುತ್ತೆ. ಎಷ್ಟದು 200 ರೂಪಾಯಿ ಅನಿಸ್ತಾ. 200 ರೂಪಾಯಿ. ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಅದು ಫೋಟೋ. ಹಾಕಿದ್ದೀನಿ ನೋಡಿದ್ರಲ್ಲ, ಇದೆ ಮೈಕು ನಾನು ತರಿಸ್ತಾ ಇರೋದು. ಇಲ್ಲಿ ತೆಗೆಸ್ಕೊಂಡು ಇಲ್ಲಿಂದ ಕಲೆಕ್ಟ್ರು ಮಾಡೋದು. ಬೇರೆದು ನೋಡಿದ್ರೆ ತುಂಬ ಕಾಸ್ಟ್ಲಿ ಇತ್ತು. ನನ್ನ ಹತ್ರ ಅಷ್ಟು ಕಾಸು ಇದ್ದಿರೋ ಕಾರಣ ನಾನು ಇದನ್ನು ತರಿಸ್ತಾ ಇದ್ದೀನಿ ಸದ್ಯಕ್ಕೆ ಅದನ್ನು ತರಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದರಿಂದ ನಾನು ಇನ್ಸ್ಟಾಗ್ರಾಮ್ಗೂ ಏನೋ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ, ಅದನ್ನು ಮಾಡಬೇಕು ಅಂತಿದ್ದೀನಿ. ಆ ಥರದ್ರಲ್ಲಿ ಏನೋ ಇನ್ಸ್ಟಾದಲ್ಲೂ ಮಾಡೋಣ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಇನ್ಸ್ಟಾ ಎರಡೂ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅದನ್ನು ಮೈಕ್ ತರಿಸ್ತಾ ಇದ್ದೀನಿ. 200 ರೂಪೀಸ್ ಅದು. ಅದನ್ನು ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಗೈಸ್ ಇಷ್ಟೇ ಅನಿಸುತ್ತೆ ಇವತ್ತಿನ ಡೇ. ಮತ್ತೆಲ್ಲೂ ಹೋಗ್ತಾಯಿಲ್ಲ, ಹೋದರೆ ಕಂಟಿನ್ಯೂ ಮಾಡ್ತೀನಿ. ಮತ್ತೇನೋ ಅನಿಸ್ತಾ ಇಲ್ಲ ಗೈಸ್. ಈ ಬ್ಲಾಗ್ ಇಷ್ಟ ಆಗಿದ್ದರೆ, ಈ ಥರ ಬ್ಲಾಗ್ ಇತ್ತು. ಈ ಬ್ಲಾಗನ್ನು ನಿಮಗೆ ಇಷ್ಟ ಆಗಿರೋ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನಾನು.